ಇದು ಯಾಕೆ ಕ್ಯಾಪ್ಸೂಲ್ ಮಾಡ್ತಿಲ್ಲ ಪೇಷಂಟ್ಗೆ ಎಲ್ಲ ರೀತಿ ಫ್ರೇಮ್ ಸಿಗುತ್ತೆ ಅಂತ ಹೇಳಿ, ಮತ್ತೆ ಪೊರೆ ಏನಾದರೂ ಬಂದಿದ್ಯಾ ಇಲ್ವಾ, ಕಪ್ಪುಗಡ್ಡೆ ಆರೋಗ್ಯವಾಗಿದೆಯಾ ಅಂತ ಎಲ್ಲ ನಾವು ನೋಡ್ಬೋದಾಗಿದೆ. ಆಮೇಲೆ ಕಂಡುಬಿಡಿ ಪೊರೆ ಎಷ್ಟು ಬಂದಿದೆ, ಪೊರೆ ಯಾವ ಲೆವೆಲ್ಗೆ ಬಂದಿದೆ ಅಂತೆಲ್ಲ ನೋಡಬಹುದು. ಇದನ್ನ 90 ಡಿ ಲೆನ್ಸ್ ಅಂತ ಹೇಳ್ತೀವಿ. ಸೊ ನಾವು ಇದ್ರ ಮೂಲಕ ಕಣ್ಣಿನ ನರವನ್ನ ಚೆಕ್ ಮಾಡ್ಬೋದು. ಅಂದ್ರೆ ಇವ್ರಿಗೆ ಶುಗರ್ ಇಂದ ಏನಾದ್ರು ನರದಲ್ಲಿ ಸಮಸ್ಯೆ ಇದೆಯಾ, ಈಗ ನರ ಏನಾದ್ರು ಬತ್ತಿ ಹೋಗಿದ್ಯಾ, ಈಗ ನಾವು ಪೊರೆ ಆಪರೇಷನ್ ಮಾಡಿದ್ರೆ ಅವ್ರಿಗೆ ದೃಷ್ಟಿ ಬರೋ ಸಾಧ್ಯತೆ ಇದೆಯಾ ಇಲ್ವಾ. ಸೊ ಒಂದು ಪೇಷಂಟ್ಗೆ ನಾವು ಕ್ಲಾರಿಟಿಯನ್ನ ಕೊಡ್ಬೋದು. ಇದರಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ನಮಗೆ ಕಣ್ಣಿನ ನಂಬರ್ ಇದೆಯಾ, ಸೊ ಅವ್ರಿಗೆ ದೂರದೃಷ್ಟಿ ಇದೆಯಾ ಇಲ್ಲ ಹತ್ರ ದೃಷ್ಟಿ ಇದೆಯಾ, ಅವ್ರಿಗೆ ಸೂಕ್ತವಾದ ಕನ್ನಡಕಗಳನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಇದು. ಸೊ ನಾವು ಸಬ್ಜೆಕ್ಟಿವ್ ಮಾಡೋದ್ರ ಜೊತೆಗೆ ಇದ್ರ ಒಂದು ರೆಫರೆನ್ಸ್ ತಗೊಳ್ಳೋದ್ರಿಂದ ಕೂಡ ಸೂಕ್ತವಾದ ಕನ್ನಡಕಗಳನ್ನ ನಾವು ನೀಡಬಹುದು. ಈ ಮಿಷಿನ್ ಅಂತ ಹೇಳಿ, ಸೊ ಅವ್ರಿಗೆ ಯಾವ್ದು ಇಂಟ್ರಾಕ್ಯುಲರ್ ಲೆನ್ಸ್ ಹಾಕಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಗೆ ಈ ಮಿಷಿನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಪೊರೆ ಆಪರೇಷನ್ಗಿಂತ ಮುಂಚೆ, ಲೆನ್ಸ್ ಹಾಕೋದಕ್ಕಿಂತ ಮುಂಚೆ ಈ ಮಿಷಿನ್ ಸಹಾಯದಿಂದ ನಾವು ಎಷ್ಟು ನಂಬರ್ ಲೆನ್ಸ್ ಹಾಕ್ಬೇಕಂತ ನೋಡ್ಕೊಳ್ತೀವಿ. ಪಕ್ಕಾ ಗೊತ್ತಾಗುತ್ತೆ. ಅಜ್ಜಿ ಕಣ್ ಪೂರ್ತಿ ಬಿಡಿ, ನೋಡಿ ಹೀಗೆ ಬಿಡಿ ಅಜ್ಜಿ, ನೋಡಿ ಹಿಂಗ್ ಬಿಡಿ, ಅಷ್ಟೇನ ಬರೋದು. ಇಂಪ್ರೂವ್ಮೆಂಟ್ ತಗೋಬಹುದು. ಎಡಗಣ್ಣಲ್ಲಿ, ಬಲಗಣ್ಣಲ್ಲಿ ನಾನು ಹೇಳಿದಲ್ಲ ಧೂಳ ಕ್ಲೀನ್ ಮಾಡ್ಬೇಕು. ನಿಮ್ದು ಫೋನ್ ನಂಬರ್ ಬರ್ಕೊಂಡಿರ್ತೀವಿ, ನಾವು ಒಂದಿನ ಕರಿತೀವಿ, ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇದು ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಹೇಳಿ, ನಾವು ಈ ಮೈಕ್ರೋಸ್ಕೋಪ್ ಮೂಲಕನೇ ನೋಡ್ತಾ ಆಪರೇಷನ್ಸ್ ಮಾಡಬೇಕು. ಇದು ಆಪರೇಷನ್ ಟೇಬಲ್. ಪೇಷಂಟ್ ಇದ್ರಲ್ಲಿ ಮಲಗಿಸಿ ನಾವು ಇದು ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಪೇಷಂಟ್ ತಲೆ ಇಲ್ಲಿ ಬರೋ ತರ ನೋಡ್ಕೊಂತೀವಿ. ಈ ಮೈಕ್ರೋಸ್ಕೋಪ್ ಮೂಲಕ ನೋಡ್ತಾ ನಾವು ಆಪರೇಷನ್ ಅನ್ನ ಮಾಡಬೇಕಾಗ್ತದೆ. ಇದನ್ನ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಕರೀತೀವಿ. ಸೊ ದಟ್ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೆ ಇರಲಿ ಪೇಷಂಟ್ಗೆ ಅಂತ. MBBS, DYMS, DNB. ನಾನೊಬ್ಬ ನೇತ್ರ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕ ಕೂಡ. ಐ ಆಮ್ ಎನ್ ಐ ಸರ್ಜನ್. ನಾನು ಇಲ್ಲಿ ತಿಪ್ಟೂರು ರೋಡ್ ತುರುವೇಕೆರೆಯಲ್ಲಿ ಒಂದು ಕಣ್ಣಿನ ಆಸ್ಪತ್ರೆಯನ್ನು ಓಪನ್ ಮಾಡಿದ್ದೀನಿ, ವೇದಸ್ಯ ಕಣ್ಣಿನ ಆಸ್ಪತ್ರೆ ಅಂತ ಹೇಳಿ. ಇಲ್ಲಿ ದೊರೆಯುವ ಸೌಲಭ್ಯಗಳು ಬಂದು ನಾವು ವಯಸ್ಸಾದವ್ರಿಗೆ ವಯೋಸಹಜವಾಗಿ ಬರ್ತಕ್ಕಂಥ ಕಣ್ಣಿನ ಪೊರೆ ಚಿಕಿತ್ಸೆ ಮತ್ತೆ ಕಣ್ಣಿನಲ್ಲಿ ದುರ್ಮಾಂಸದ ಚಿಕಿತ್ಸೆಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಅಲ್ಲಿ ಕನ್ನಡಕದ ನಂಬರ್ ಸಾಮಾನ್ಯವಾಗಿ ಬಂದೇ ಬರುತ್ತೆ, ಅದನ್ನು ಕೂಡ ನಾವು ಚೆಕ್ ಮಾಡಿ ಸೂಕ್ತವಾದ ಕನ್ನಡಕಗಳನ್ನ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಶುಗರ್ ಇರತಕ್ಕಂಥವ್ರಲ್ಲಿ ಕಣ್ಣಿನ ನರದ ಸಮಸ್ಯೆಗಳು ಕೂಡ ಬರ್ತವೆ, ಅದನ್ನು ಕೂಡ ನಾವು ಚಿಕಿತ್ಸೆ ಮಾಡಲಾಗುವುದು, ಪರೀಕ್ಷೆ ಮಾಡಲಾಗುವುದು. ದಯವಿಟ್ಟು ನಮ್ಮ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಸರ್ವಿಸಸ್ನ ಉಪಯೋಗಿಸ್ಕೊಳ್ಳಿ. ನಮ್ಮಲ್ಲಿ ಬೇಕಾದಂಥ ಮೆಡಿಸಿನ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ, ಮತ್ತೆ ನಾವು ಸೂಕ್ತವಾದ ಕನ್ನಡಕಗಳನ್ನ ಕೂಡ ನೀಡ್ತಾ ಇದ್ದೀವಿ. ಶಸ್ತ್ರಚಿಕಿತ್ಸೆ ಆದ ನಂತರ ಪೋಸ್ಟ್ ಆಪ್ ಕೇರ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಬಂದು ಈ ಫೆಸಿಲಿಟಿಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾವು ತುಂಬಾ ರಿಯಾಯಿತಿ ದರದಲ್ಲಿ ಕೂಡ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಾ ಇದ್ದೀವಿ. ನಿಮಗೆ ಬೇರೆ ಕಡೆಯಲ್ಲಿ 20,000 30,000 ಖರ್ಚಾಗುವಂಥದ್ದು, ಇಲ್ಲಿ ನಾವು 10,000 to 15,000 ಸರ್ವಿಸಸ್ನ ಕೊಡ್ತಾ ಇದ್ದೀವಿ. ಗ್ರಾಮೀಣ ವಿಭಾಗದಲ್ಲಿ ನಾವು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಬಂದು ಒಂದು ಆಸ್ಪತ್ರೆಯನ್ನ ಓಪನ್ ಮಾಡಿ ನಾವು ಸೇವೆಯನ್ನ ಸಲ್ಲಿಸ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, ನಮ್ಮ ಸೇವೆಯನ್ನ ಪಡೆದುಕೊಳ್ಳಿ, ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸ್ಕೊಳ್ಳಿ, ಮತ್ತೆ ಇದರಿಂದ ಸದುಪಯೋಗ ಪಡ್ಕೊಳ್ಳಿ. ಧನ್ಯವಾದ. ನಮಸ್ಕಾರ. ನಮಸ್ತೆ. ಈಗ ಮಕ್ಕಳುಗಳಿಗೆ ಒಂದ್ ಸ್ವಲ್ಪ ಓದೋ ಹುಡುಗರುಗಳಿಗೆ ಕಣ್ಣು ಒಂದ್ ಸ್ವಲ್ಪ ಓದೋದಕ್ಕೆ ಆಗೋದಿಲ್ಲ ಅಂತ ಸಮಸ್ಯೆಗಳು ಬಹಳ ಇರ್ತದೆ. ಶಾಲೆಗಳಲ್ಲಿ ಓದ್ತಕ್ಕಂತ ಬಡವ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗಂತ ನೋಡಿ. ಇವತ್ತಿನ ಮಕ್ಕಳನ್ನು ನೀವು ನೋಡ್ತಾ ಇದ್ದೀರಾ, ನಮ್ಮ ಆಗಿನ ಮಕ್ಕಳುಗಳು ಆಚೆ ಹೋಗಿ ದೂರದ ದೃಷ್ಟಿಯನ್ನು ಕೂಡ ನೋಡ್ತಾ ಇದ್ರು, ದೂರದ್ದೆಲ್ಲ ನೋಡ್ತಾ ಇದ್ರು, ಔಟ್ ಸೈಡ್ ಆಟಗಳನ್ನ ಆಡ್ತಾ ಇದ್ರು. ಇವಾಗ ಮಕ್ಕಳು ಮೊಬೈಲ್ ನಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ಕುತ್ಕೊಳ್ಳೋದ್ರಿಂದ ಅವರ ಕಣ್ಣು ಮೊದಲ 12 ವರ್ಷಗಳು ತುಂಬಾ ಕ್ರಿಟಿಕಲ್. ಅದು ಬೆಳವಣಿಗೆ ಆಗ್ಬೇಕಾದ್ರೆ ಆ ಕಣ್ಣು ದೂರ ನೋಡೋದನ್ನು ಅಭ್ಯಾಸ ಮಾಡ್ಕೋಬೇಕು, ಹತ್ರ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ನಿಯರ್ ವಿಷನ್ ಮಾಡ್ತಾ 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 ದೃಷ್ಟಿ ದೋಷ ಬರ್ತಾ ಇದೆ ಮಕ್ಕಳಲ್ಲಿ ಒಂದು. ಹಾಗಾಗಿ ಅವರು ಔಟ್ಡೋರ್ ಗೇಮ್ಸ್ ಅನ್ನ ಆಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮೊಬೈಲ್ ಅನ್ನ ಆದಷ್ಟು
ಅವಾಯ್ಡ್ ಮಾಡಬೇಕು. ಸ್ಕ್ರೀನ್ ಟೈಮ್ ಅನಿವಾರ್ಯತೆ ಇದ್ದಾಗ ಮಾತ್ರ ಉಪಯೋಗಿಸ್ಲಿ, ಇನ್ನಿದ್ದಂತೆ ಅವಾಯ್ಡ್ ಮಾಡಲಿ. ಔಟ್ಸೈಡ್ ಗೇಮ್ ನ ಅಭ್ಯಾಸ ಮಾಡ್ಕೊಳ್ಬೇಕು ಒಂದು. ಮತ್ತೆ ಪೌಷ್ಟಿಕಾಂಶಗಳನ್ನ ವೈಟಮಿನ್ ಎ, ವೈಟಮಿನ್ ಇ ರಿಚ್ ಫುಡ್ಸ್ ಅನ್ನ ತಗೊಳ್ಬೇಕು. ಆದಷ್ಟು ಈಗ ದಿನನಿತ್ಯ ಎಕ್ಸರ್ಸೈಸಸ್ ನ ಮಾಡ್ಕೊಳ್ಳೋದ್ರಿಂದ ದೃಷ್ಟಿ ದೋಷಗಳನ್ನ ಬರೋದನ್ನ ನಾವು ಅವಾಯ್ಡ್ ಮಾಡಬಹುದು. ಕಣ್ಣಿಗೆ ಸಂಬಂಧಪಟ್ಟಂತ ವ್ಯಾಯಾಮಗಳನ್ನ ಕೂಡ ಮಾಡಬೇಕು. ಇಲ್ಲಿ ಬಂದ್ರೆ ನಾವು ಯಾವ ತರ ಮಾಡೋದು ಅಂತ ನಮ್ಮ ಹಾಸ್ಪಿಟಲ್ ಅಲ್ಲಿ ಹೇಳ್ಕೊಡ್ತೀವಿ. ಮತ್ತೆ ಇನಿಷಿಯಲ್ ಡೇಸ್ ಅಲ್ಲಿ ದೃಷ್ಟಿ ದೋಷ ಇದೆ ಅಂತ ಗೊತ್ತಾದ್ರೆ ಇನಿಷಿಯಲ್ ಡೇಸ್ ಅಲ್ಲೇ ಕನ್ನಡಕ ಹಾಕೋದನ್ನ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ದೃಷ್ಟಿ ದೋಷ ಇದ್ದು ಹಂಗೆ ಬಿಡ್ತಾ ಹೋದ್ರೆ ಅದು ಮುಂದೆ ಆಂಬ್ಲಿಯೋಪಿಯಾ ಅಂತ ಆಗೋ ಚಾನ್ಸಸ್ ಇರುತ್ತೆ. ಕಣ್ಣು ತನ್ನ ದೃಷ್ಟಿಯನ್ನು ನೋಡೋ ಶಕ್ತಿಯನ್ನೇ ಕಳ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲನಾದ್ರೂ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ತಮ್ಮ ಕಣ್ಣನ್ನ ಚೆಕ್ ಮಾಡಿಸ್ಕೊಳ್ಳೋದು ಇವತ್ತಿನ ದಿನಗಳಲ್ಲಿ ಅನಿವಾರ್ಯತೆ ಇದೆ. ಈಗ ವಯಸ್ಸಾದವ್ರಿಗೆ ಯಾವ ರೀತಿ ನೀವು ಟ್ರೀಟ್ಮೆಂಟ್ ವಯಸ್ಸಾಗಿರ್ತದೆ ಯಾವ ಏಜ್ಗೆ ಅವ್ರಿಗೆ ಕಣ್ಣಿನ ಶಕ್ತಿ ಕಳ್ಕೊತಾರೆ ಅದ್ರ ಬಗ್ಗೆ ಸಾಮಾನ್ಯವಾಗಿ ನೀವು ನೋಡ್ಬೋದು, ಒಂದು 40 years ಆದ್ಮೇಲೆ ಹತ್ರ ದೃಷ್ಟಿ ಎಲ್ರಿಗೂ ಕಡಿಮೆ ಆಗುತ್ತೆ. ನನಗೂ ಕಡಿಮೆ ಆಗುತ್ತೆ, ನಿಮ್ಗೂ. ಅದು ವಯೋಸಹಜ ಗುಣ ಒಂದು. ಎರಡನೇದು, ಹಿಂದಿನ ಕಾಲದಲ್ಲಿ ಒಂದು 70 ವರ್ಷ 80 ವರ್ಷ ಆದ್ಮೇಲೆ ಕಣ್ಣಲ್ಲಿ ಪೊರೆ ಬರ್ತಾ ಇತ್ತು ಅಂತ ಕೇಳಿದ್ವಿ. ಇವಾಗ 50 ವರ್ಷ 55 ವರ್ಷಕ್ಕೆ 60 ವರ್ಷಕ್ಕೆಲ್ಲ ಪೊರೆ ಬಂದ್ಬಿಟ್ಟಿರುತ್ತೆ. ಇದಕ್ಕೆ ಮೇಜರ್ ಕಾರಣ ಫುಡ್ ಹ್ಯಾಬಿಟ್ಸ್. ನಾವು ತಿಂತಕ್ಕಂಥ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗಿದೆ. ಇನ್ನೊಂದು ಶುಗರು, BP ಮತ್ತೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ಕಣ್ಣಿನ ಪೊರೆ ಬೇಗ ಬರ್ತಾ ಇದೆ. ಸೊ ನಾವು ಅನ್ಕೊಳ್ತೀವಿ ಕಣ್ಣಿನ ಪೊರೆನ ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂದ್ರೆ, ಜನರಲ್ ಹೆಲ್ತ್ ನ ನಾವು ಸಾಮಾನ್ಯ ಆರೋಗ್ಯನ ಕಾಪಾಡಿಕೊಂಡ್ರು ಕೂಡ ನಾವು ಕಣ್ಣಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನ ಮುಂದೂಡ್ಬೋದು, ವಯೋಸಹಜ ತೊಂದರೆಗಳನ್ನ ಮುಂದೂಡ್ಬೋದು. ಅಕಸ್ಮಾತ್ ಏನಾದ್ರು ಪೊರೆ ಬಂದಿತ್ತಂದ್ರೆ ಆಪರೇಷನ್ ಮಾಡಿ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಹಾಕೊಡ್ತೀವಿ. ಮತ್ತೆ ಅವರಿಗೆ ದೃಷ್ಟಿಯನ್ನ ಸಂಪೂರ್ಣವಾಗಿ ವಾಪಸ್ನ ನಾವು ಕೊಡ್ಬೋದು. ಮತ್ತೆ ಶುಗರ್ ಇಂದ ಏನಾದ್ರೂ ಕಣ್ಣೊಳಗೆ ನರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಮೊದಲೇ ಬಂದು ತೋರಿಸ್ಕೊಳ್ಬಿಡೋದು ಬೆಟರ್. ಯಾಕೆಂದ್ರೆ ಒಂದ್ಸಲ ನರ ಏನಾದ್ರೂ ಡ್ಯಾಮೇಜ್ ಆಯ್ತಂದ್ರೆ ಈ ನರನ ರಿಪ್ಲೇಸ್ ಮಾಡಕ್ಕಾಗಲ್ಲ. ಆಮೇಲೆ ಏನಿದ್ರು ಟ್ರೀಟ್ಮೆಂಟ್ ಇರೋ ದೃಷ್ಟಿನ ಉಳಿಸ್ಕೊಳಕ್ ಅಷ್ಟೇ ಸಾಧ್ಯ ಆಗುತ್ತೆ. ಹಾಗಾಗಿ ಅಟ್ಲೀಸ್ಟ್ ಒಂದು 40 ವರ್ಷ ಆದ್ಮೇಲೆ ಫ್ರೀಕ್ವೆಂಟ್ ಆಗಿ ಕಣ್ಣನ್ನ ಚೆಕ್ಅಪ್ ಮಾಡಿಸೋದು ಬೆಸ್ಟ್. ಒಂದ್ಸಲನಾದ್ರೂ ಅಟ್ಲೀಸ್ಟ್ 2 ವರ್ಷ 3 ವರ್ಷಕ್ಕೆ ಒಂದ್ಸಲನಾದ್ರೂ ರೆಟಿನಾ ಅನ್ನ ತೋರಿಸ್ಕೋಬೇಕು. ಕಣ್ಣೊಳಗೆ ಒಂದು ರೆಟಿನಾ ಅಂತ ನರ ಇರುತ್ತೆ, ಆ ನರನ ಚೆಕ್ ಮಾಡಿಸ್ಕೊತಾ ಇರ್ಬೇಕು. ಎಸ್ಪೆಷಲಿ ಡಯಾಬಿಟಿಕ್, ಶುಗರ್ ಬಂದಿರೋರು, ಶುಗರ್ನವರು. ಇದನ್ನ ಸರ್ವೇ ಸಾಮಾನ್ಯ 55-60 ವರ್ಷ ಆದ್ಮೇಲೆ ಕಣ್ಣಿಗೆ ಪೊರೆ ಬರುತ್ತೆ. ಅದನ್ನ ತೋರಿಸ್ಕೊಂಡು ಆ ಪೊರೆನ ತಗ್ಸಿ ಇಂಟ್ರಾಕ್ಯುಲರ್ ಲೆನ್ಸ್ ಅಂತ ಮೊಸರನ್ನ ಕಣ್ಣೊಳಗಡೆ ಜೋಡಣೆ ಮಾಡ್ತೀವಿ. ಮಾಡಿಸ್ಕೊಂಡ್ರೆ ಅವ್ರು ನೆಕ್ಸ್ಟ್ ಉಳಿದ ಲೈಫ್ ಜೀವಿತಾವಧಿನ ಅವರು ನೀಟಾಗಿ ಕಾಣಿಸ್ಕೊಂಡು ನೋಡ್ಕೊಂಡು ಇರ್ಬೋದು. ನಮ್ಮ ತುರುವೇಕೆರೆನಲ್ಲಿ ನಿಮ್ಮ ಆಸ್ಪತ್ರೆ ತುಂಬಾ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಅಂತ ತಾವೆಲ್ಲ ಸಾರ್ವಜನಿಕರು ಕೇಳ್ಪಟ್ಟಿದ್ದೀವಿ. ಆದ್ರೆ ನೀವು ತುರುವೇಕೆರೆಗೆ ಏನು ಸೀಮಿತ ಮಾಡ್ತೀವಿ, ಗ್ರಾಮೀಣ ಪ್ರದೇಶ ಜನಗಳಿಗೆ ಅನುಕೂಲ? ನಾವು ಒಂದು ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆಗಳನ್ನ ಮಾಡ್ತಾ ಇದ್ದೀವಿ. ಈಗ ನೀವು ತುಂಬಾ ಏನಾದ್ರು ದೂರ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಅಲ್ಲಿ ಒಂದು 30,000 40,000 ಒಂದ್ ಕಣ್ಣಿಗೆ ಖರ್ಚಾಗತ್ತೆ. ನಾವು ಇಲ್ಲಿ 8,000ದಿಂದಲೂ ನಾವು ಶುರು ಮಾಡಿದ್ದೀವಿ. ಕಡಿಮೆ ದರದಲ್ಲಿ ಒಂದು ಆಪರೇಷನ್ ಮಾಡಬೇಕು, ಗುಡ್ ಫೆಸಿಲಿಟಿನ ಕೊಡ್ಬೇಕು, ಒಂದು ಒಳ್ಳೆ ಲೆನ್ಸಸ್ ನ ಹಾಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಇನ್ನು ಒಂದು ತುರುವೇಕೆರೆ ನನ್ನ ತಾಯಿ ಊರಾಗಿರೋದ್ರಿಂದ ಇಲ್ಲಿ ಸರ್ವಿಸ್ ಗಾಂಧಿ ಗ್ರಾಮ, ನನ್ನ ತಾಯಿ ಊರು ಗಾಂಧಿ ಗ್ರಾಮ ಇದೆ, ತುರುವೇಕೆರೆ ತಾಲೂಕಿಗೆ ಬರುತ್ತೆ. ಕಡೆಹಳ್ಳಿ ಪಕ್ಕ, ಕಡೆಹಳ್ಳಿ ಕಾವಲು ಅಂತಲೂ ಕರೀತಾರೆ. ಹಂಗಾಗಿ ಇಲ್ಲಿ ಸರ್ವಿಸ್ ಕೊಡ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಹಂಗಾಗಿ ನಾನು ಬಂದು ಇಲ್ಲಿ ಹಾಸ್ಪಿಟಲ್, ಹುಟ್ಟಿದ ತಾಲೂಕು ಗುಬ್ಬಿ. ನಾನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಟಿ ಬೇಗೂರ್ ಸ್ಟಾಫ್ ಕೂಡ. ನಾನು 80 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ವಾರಕ್ಕೆ 2 ದಿನ ಇಲ್ಲಿ ಬರ್ತಾ ಇದ್ದೀನಿ, ಜನಗಳಿಗೆ ಅನುಕೂಲ ಆಗ್ಲಿ ಅಂತ. ಇಲ್ಲಿ ಒಂದು ಕಣ್ಣಿನ ವಿಭಾಗದ್ದು ಡಾಕ್ಟರ್ ಸರ್ವಿಸ್ ಕೊಡಂಗೆ ಆಗ್ಲಿ ಅಂತ, ಒಂದು ವೈದ್ಯರ ಸೇವೆ ಸಿಗ್ಲಿ ಕಣ್ಣಿಂದ. ಶಸ್ತ್ರಚಿಕಿತ್ಸೆ ಕೂಡ ಇಲ್ಲೇ ಆಗ್ಲಿ ಅಂತ. ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು, ಬೇರೆ ಊರಿಗೆ ಹೋಗಿ ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಕೊಡ್ಬೇಕು. ಇಲ್ಲೇ ಲೋಕಲ್ ಅಲ್ಲೇ ಮಾಡ್ಕೊಡೋಣ, ಜನಗಳಿಗೆ ಸುತ್ತಮುತ್ತ ಇರೋರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಉದ್ದೇಶದಿಂದ ಇಲ್ಲಿ ನಾವು ಹಾಸ್ಪಿಟಲ್ ಓಪನ್ ಮಾಡಿದೀವಿ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಬೇಕಂತ ಕೇಳ್ಕೊಳ್ತೇವೆ. ತುಂಬಾ ಧನ್ಯವಾದಗಳು ಸರ್. ತಮ್ಮ ಸೇವೆ ನಿರಂತರವಾಗಿ ತುರುವೇಕೆರೆ ತಾಲೂಕಿನ ಜನತೆಗೆ ಸಿಗ್ಲಿ ಅಂತ ಹಾರೈಸ್ತೀವಿ. ಧನ್ಯವಾದ. ಮತ್ತೆ ಪೊರೆ ಏನಾದ್ರೂ ಬಂದಿದ್ಯಾ ಇಲ್ವಾ, ಕಪ್ಪುಗಡ್ಡೆ ಆರೋಗ್ಯವಾಗಿದೆಯಾ ಅಂತ ಎಲ್ಲ ನಾವು ನೋಡ್ಬೋದಾಗಿದೆ. ಕಂಡುಬಿಡಿ ಪೊರೆ ಎಷ್ಟು ಬಂದಿದೆ, ಪೊರೆ ಯಾವ ಲೆವೆಲ್ಗೆ ಬಂದಿದೆ ಅಂತ ಎಲ್ಲ ನೋಡಬಹುದು. ಇದನ್ನ 90D ಲೆನ್ಸ್ ಅಂತ ಹೇಳ್ತೀವಿ. ಸೊ ನಾವು ಇದ್ರ ಮೂಲಕ
ಕಣ್ಣಿನ ನರವನ್ನ ಚೆಕ್ ಮಾಡ್ಬೋದು. ಅಂದ್ರೆ ಇವ್ರಿಗೆ ಶುಗರ್ ಇಂದ ಏನಾದ್ರು ನರದಲ್ಲಿ ಸಮಸ್ಯೆ ಇದೆಯಾ, ಈಗ ನರ ಏನಾದ್ರು ಬತ್ತಿ ಹೋಗಿದ್ಯಾ, ಈಗ ನಾವು ಪೊರೆ ಆಪರೇಷನ್ ಮಾಡಿದ್ರೆ ಅವ್ರಿಗೆ ದೃಷ್ಟಿ ಬರೋ ಸಾಧ್ಯತೆ ಇದೆಯಾ ಇಲ್ವಾ. ಸೊ ಒಂದು ಪೇಷಂಟ್ಗೆ ನಾವು ಕ್ಲಾರಿಟಿಯನ್ನ ಕೊಡ್ಬೋದು. ಇದರಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ನಮಗೆ ಕಣ್ಣಿನ ನಂಬರ್ ಇದೆಯಾ, ಸೊ ಅವ್ರಿಗೆ ದೂರದೃಷ್ಟಿ ಇದೆಯಾ ಇಲ್ಲ ಹತ್ರ ದೃಷ್ಟಿ ಇದೆಯಾ, ಅವ್ರಿಗೆ ಸೂಕ್ತವಾದ ಕನ್ನಡಕಗಳನ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಇದು. ಸೊ ನಾವು ಸಬ್ಜೆಕ್ಟಿವ್ ಮಾಡೋದ್ರ ಜೊತೆಗೆ ಇದ್ರ ಒಂದು ರೆಫರೆನ್ಸ್ ತಗೊಳ್ಳೋದ್ರಿಂದ ಕೂಡ ಸೂಕ್ತವಾದ ಕನ್ನಡಕಗಳನ್ನ ನಾವು ನೀಡಬಹುದು. ಈ ಮಿಷಿನ್ ಅಂತ ಹೇಳಿ, ಸೊ ಅವ್ರಿಗೆ ಯಾವ್ದು ಇಂಟ್ರಾಕ್ಯುಲರ್ ಲೆನ್ಸ್ ಹಾಕಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಗೆ ಈ ಮಿಷಿನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡುತ್ತೆ. ಪೊರೆ ಆಪರೇಷನ್ಗಿಂತ ಮುಂಚೆ, ಲೆನ್ಸ್ ಹಾಕೋದಕ್ಕಿಂತ ಮುಂಚೆ ಈ ಮಿಷಿನ್ ಸಹಾಯದಿಂದ ನಾವು ಎಷ್ಟು ನಂಬರ್ ಲೆನ್ಸ್ ಹಾಕ್ಬೇಕಂತ ನೋಡ್ಕೊಳ್ತೀವಿ. ಪಕ್ಕಾ ಗೊತ್ತಾಗುತ್ತೆ. ಅಜ್ಜಿ ಕಣ್ ಪೂರ್ತಿ ಬಿಡಿ, ಕಣ್ ಪೂರ್ತಿ ಬಿಡಿ, ನೋಡಿ ಹೀಗೆ ಬಿಡಿ ಅಜ್ಜಿ, ಇಲ್ಲಿ ನೋಡಿ ಹಿಂಗ್ ಬಿಡಿ, ಹಿಂಗೆ ಅಷ್ಟೇನೆ ಬರೋದು. ಇಂಪ್ರೂವ್ಮೆಂಟ್ ತಗೋಬಹುದು ಎಡಗಣ್ಣಲ್ಲಿ. ಬಲಗಣ್ಣಲ್ಲಿ ನಾನು ಹೇಳಿದಲ್ಲ, ಧೂಳ ಕ್ಲೀನ್ ಮಾಡ್ಬೇಕು. ಒಂದು ಫೋನ್ ನಂಬರ್ ಬರ್ಕೊಂಡಿರ್ತೀವಿ, ನಾವು ಒಂದಿನ ಕರಿತೀವಿ, ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇದು ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಹೇಳಿ, ನಾವು ಈ ಮೈಕ್ರೋಸ್ಕೋಪ್ ಮೂಲಕನೇ ನೋಡ್ತಾ ಆಪರೇಷನ್ಸ್ ಮಾಡಬೇಕು. ಇದು ಆಪರೇಷನ್ ಟೇಬಲ್. ಪೇಷಂಟ್ ಇದ್ರಲ್ಲಿ ಮಲಗಿಸಿ ನಾವು, ಇದು ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಪೇಷಂಟ್ ತಲೆ ಇಲ್ಲಿ ಬರೋ ತರ ನೋಡ್ಕೊಂತೀವಿ. ಈ ಮೈಕ್ರೋಸ್ಕೋಪ್ ಮೂಲಕ ನೋಡ್ತಾ ನಾವು ಆಪರೇಷನ್ ಅನ್ನ ಮಾಡಬೇಕಾಗ್ತದೆ. ಇದನ್ನ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಕರೀತೀವಿ. ಸೊ ದಟ್ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೇ ಇರಲಿ ಪೇಷಂಟ್ಗೆ ಅಂತ.